ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಸೊ ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಇವತ್ತಿನ ಮೆನ್ಯೂ ಬಂದು ವಾಂಗಿಬಾತು ನಾನಿಲ್ಲಿ ಗೊಜ್ಜು ಮಾಡ್ತಾಯಿಲ್ಲ, ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಬನ್ನಿ ಫ್ರೆಂಡ್ಸ್. ಸೊ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ, ಬಟಾಣಿ, ಆಮೇಲೆ ಧನ್ಯ, ಪಲಾವ್ ಸಾಮಾನು ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಸೋಂಪು, ಓಂಕಾಳು, ಸ್ಟಾರ್ ಹೂವು, ಏಲಕ್ಕಿ, ಜಾಕಾಯಿ, ಕಲ್ಲುವ್ವ, ಆಮೇಲೆ ಪಲಾವ್ ಎಲೆ, ಈರುಳ್ಳಿ, ಅರಿಶಿನ, ಹಿಂಗು, ಬಿಳಿ ಬದನೆಕಾಯಿ, ಟೊಮೊಟೊ ಕೂಡ ತೊಗೊಂಡಿದ್ದೀನಿ. ಇದಿಷ್ಟು ನಾನು ಫಸ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಏನೇನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನಿಲ್ಲಿ ತೋರಿಸ್ತೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಕೆಂಪುಗೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಥರ ಫ್ರೈ ಮಾಡಿ ರೈಸ್ ಬಾತ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ವಾಂಗಿಬಾತು. ನೀವು ಪದೇ ಪದೇ ಇದೇ ಥರ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದಾದಮೇಲೆ ನಾನಿಲ್ಲಿ ಕೆಂಪುಗೆ ಹುರ್ಕೊಂಡಾದಮೇಲೆ ನಾನಿಲ್ಲಿ 2 ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ. ತುಂಬಾ ಇವಾಗ ವಾಂಗಿಬಾತ್ ಪುಡಿ ಮಾಡಿಬಿಟ್ಟು ಮಾಡೋದ್ಕಿಂತ ನೀವು ಈ ಥರ ಅಲ್ಲೇ ಫ್ರೈ ಮಾಡಿದ್ರೆ ಅದ್ರ ಗಮ್ಮಂತ ಸ್ಮೆಲ್ ಬರುತ್ತಲ್ಲ, ಆಹಾ, ಅದ್ರ ಟೇಸ್ಟೇ ಬೇರೆ ಇರುತ್ತೆ. ನೀವೊಂದ್ಸಲಿ ಟ್ರೈ ಮಾಡಿ. ನಾನಿಲ್ಲಿ ಪಲಾವ್ ಸಾಮಾನು ತೊಗೊಂಡಿದ್ನಲ್ಲ, ಅದರಲ್ಲಿ ಅರ್ಧ ನಾನು ಒಗ್ಗರಣೆಗೆ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಇನ್ನು ಅರ್ಧ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲು, ಜಾಪತ್ರೆ, ಚಕ್ಕೆ, ಲವಂಗ, ಸೋಂಪು, ಓಂಕಾಳು ಎಲ್ಲ ಹಾಕ್ಬಿಟ್ಟು ಅದನ್ನು ಏಲಕ್ಕಿ ಕೂಡ ಹಾಕಿದ್ದೀನಿ. ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ 15 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಅಷ್ಟೇ, ಖಾರಕ್ಕೆ ನಾವು ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಅಷ್ಟೇ ಹಾಕೋದು. ಇದನ್ನು ಅಷ್ಟೇ ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಕೂಡ ನೀವು ಒಗ್ಗರಣೆಗೆ ಹಾಕ್ಕೋಬೋದು, ನಾನಿಲ್ಲಿ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನಿಮಗೆ ಆ ರೋಸ್ಟ್ ಮಾಡ್ಕೊಳ್ತಾ ಇದ್ದಾಗಲೇ ನಿಮಗೆ ಆ ಫ್ಲೇವರು, ಆ ಘಮ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಗೊತ್ತಾ. ಅದಾದಮೇಲೆ ನಾನಿಲ್ಲಿ ಒಂದು 20 ಎಲೆಯಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಆಮೇಲೆ ತೆಂಗಿನಕಾಯಿ ಸ್ವಲ್ಪ ತೊಗೊಳ್ಳಿ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೈಸಿಗೆ ರುಬ್ಕೊಳ್ಳೋಣ. ನೈಸಿಗೆ ರುಬ್ಕೋಬೇಕು ಫ್ರೆಂಡ್ಸ್. ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ನಾನಿಲ್ಲಿ ತುಪ್ಪ ಬಳಸ್ತಾ ಇಲ್ಲ, ಲಾಸ್ಟಲ್ಲಿ ಹಾಕ್ತೀನಿ ತುಪ್ಪನ. ನಾನಿಲ್ಲಿ ಎಣ್ಣೆ ಕಾಯ್ದಾದ್ಮೇಲೆ ನಾನು ಏನೇನು ಪಲಾವ್ ಸಾಮಾನು ತೊಗೊಂಡಿದ್ನೋ ಅದೆಲ್ಲ ಹಾಕ್ತಾಯಿದ್ದೀನಿ. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೆ, ಉದ್ದಕ್ಕೆ ಹೆಚ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದಾದಮೇಲೆ ನಾನು ಈರುಳ್ಳಿ ಕೆಂಪಗಾದ್ಮೇಲೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವಿಲ್ಲಿ ಬೇರೆ ನಿಂಬೆಹಣ್ಣು ಆಗಿರ್ಬೋದು, ಬೇರೆ ಏನು ಇದು ಹಾಕ್ತಾಯಿಲ್ಲ, ಮೊಸರು ಏನು ಹಾಕ್ತಾಯಿಲ್ಲ. ಸೊ ಹಾಗಾಗಿ ಟೊಮೊಟೊನೇ ಹುಳಿ ಕೊಡೋದು. ನಾನಿಲ್ಲಿ 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸಾಫ್ಟ್ ಆದಮೇಲೆ ಬಿಳಿ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮೇನ್ ಬೇಕಾಗಿರೋದು ವಾಂಗಿಬಾತ್ಗೆ ಬಿಳಿ ಬದನೆಕಾಯಿ. ಇದರಷ್ಟು ಫ್ಲೇವರ್ ವಾಂಗಿಬಾತು ನೀವು ಲೈಫಲ್ಲೇ ತಿಂದಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವೊಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಇಲ್ಲ ಅದಾದಮೇಲೆ ನಾನಿಲ್ಲಿ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿನ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಕೂಡ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಡೋಣ. ಫ್ರೈ ಆಗಿದೆ. ಇವಾಗ ನಾನು ರುಬ್ಕೊಂಡಿದ್ನಲ್ವಾ, ಆ ಮಸಾಲಾನ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಚಟ್ನಿ ಇದ್ಬಿಟ್ರಂತೂ ಆಹಾ, ಹೇಳೋದೇ ಬೇಡ. ಮಕ್ಕಳು ಸ್ವಲ್ಪ ತಿನ್ನೋ ಜಾಗದಲ್ಲಿ ಇನ್ನೊಂದು ಸೌಟ್ ಎಕ್ಸ್ಟ್ರಾ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಎಷ್ಟು ಲೋಟ ಅಕ್ಕಿ ತೊಗೊಂಡಿರ್ತೀರೋ ನೀವು ಅಷ್ಟು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಮಾಮೂಲಿ ಸೋನಾ ಮಸೂರಿಲೇ ಮಾಡ್ಬೋದು ನೀವು ಇದನ್ನು, ಅಥವಾ ನಾವು ಬಾಸುಮತಿಲಿ ಮಾಡ್ತೀವಿ ಅನ್ನೋರು ಮಾಡ್ಬೋದು. ಬಟ್ ಸೋನಾ ಮಸೂರಿನೇ ಬೆಸ್ಟ್ ಈ ರೈಸ್ ಬಾತ್ಗೆ. ಸೊ ಮಳ್ಳಾದಮೇಲೆ ನಾನಿಲ್ಲಿ
ಉಪ್ಪು ಹಾಕ್ಬಿಟ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅದು ಹಾಕ್ಬಿಟ್ಟು ಮಳಿಸ್ಕೊತಾ ಇದ್ದೀನಿ. ನೀವು ಈ ಇದರಲ್ಲೇ ಕೊತ್ತಂಬರಿ ಹಾಕ್ಬಿಟ್ಟು ಕೂಗಿಸ್ಕೋಬೋದು. ನಮ್ಮ ಮನೇಲಿ ನಾವು ರೈಸ್ ಬಾತ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ನಾವು ಯಾವುದೂ ಕೂಗಿಸ್ಕೊಳ್ಳಲ್ಲ. ಹಾಗೆ ಓಪನ್ ಅಪ್ ಆಗಿ ಮಾಡೋದ್ರಿಂದ ನಾನು ಓಪನ್ ಅಪ್ ಆಗಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಕೊತ್ತಂಬರಿ 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು 1 ವಿಜಲ್ ಕೂಗಿಸ್ಕೋಬೋದು ಫ್ರೆಂಡ್ಸ್. ಸೊ ಹಾಗಾಗಿ ನಾನಿಲ್ಲಿ ಓಪನ್ ಅಪ್ ಆಗಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ನೀವು ಮಧ್ಯ ಓಪನ್ ಅಪ್ ಆಗಿ ಮಾಡೋದ್ರಿಂದ ಮಧ್ಯ ನೀವು ತಿರುಗಿಸ್ಕೋಬೇಕು. ನಾನಿಲ್ಲಿ ಮಧ್ಯ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರು. ಇವಾಗಲೇ ಬಾಯಲ್ಲಿ ನೀರು ಸುರಿತಾ ಇರುತ್ತೆ, ಗಮ್ಮನ್ನು ಸ್ಮೆಲ್ಲು ಸಕ್ಕದಾಗಿರುತ್ತೆ. ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನಾನು ಒಂದು 5 ಮಿನಿಟ್ಸ್ ಆಫ್ ಮಾಡಿಬಿಡ್ತೀನಿ. ಅದು ಒಂದು ಸ್ವಲ್ಪ ಎಲ್ಲ ಅಳ್ಕೊಳ್ಳಿ ಅಲ್ಲಿವರೆಗೂ ಆಫ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಚಟ್ನಿ ಇದ್ದರೆ ಸೂಪರಾಗಿರುತ್ತೆ. ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ.